ಭಾರತಕ್ಕೆ ಬಂದಾಗ ಕರ್ನಾಟಕಕ್ಕೆ ಮೊದಲು ಕಾಲಿಟ್ಟ ನೆಲ ಇದು. ಬ್ರಿಟಿಷ್ ಶಿಕ್ಷಣ ಮತ್ತು ಪಾಶ್ಚಾತ್ಯ ಚಿಂತನೆ ವೈಚಾರಿಕತೆಗೆ ಮೊದಲು ಹೃದಯವನ್ನು ತೆರೆಕೊಂಡಂಥ ನೆಲ ಈ ಊರು. ಇಂಥ ಒಂದು ವೈಚಾರಿಕತೆಯ ನೆಲದಲ್ಲಿ ಇವತ್ತು ಬೇರೆ ಥರದ ಒಂದು ಸಾಮಾಜಿಕ ಫಸಲುಗಳನ್ನು ನಾವು ಇಲ್ಲಿ ಕಾಣ್ತಿರುವುದು ಒಂದು ಆತಂಕಕಾರಿಯಾದಂಥ ಒಂದು ಸಂಗತಿ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಆತಂಕದ. ವಾಸ್ತವವಾಗಿ ಇವತ್ತು ಇಲ್ಲಿ ಸೇರಿಯವರೆಲ್ಲರೂ ಕೂಡ ಮಾನವ ಬಂಧುತ್ವ ವೇದಿಕೆಗೆ, ಅದರ ಚಿಂತನೆಗೆ, ಅದರ ತಾತ್ವಿಕತೆಗೆ, ಅದರ ಹೋರಾಟದ ನೆಲೆಗಳಿಗೆ ಪೂರಕವಾದಂಥವರು. ಮಾನವ ಬಂಧುತ್ವ ವೇದಿಕೆ ಎನ್ನುವಂಥದ್ದು ಮನುಷ್ಯರ ನಡುವೆ ಒಂದು ಸಂಬಂಧವನ್ನು ಬೆಸೆಯುವಂಥ ಒಂದು ವೇದಿಕೆ ಅಷ್ಟೇ. ಅದು ನಮ್ಮ ಜಾತಿ, ಧರ್ಮ, ಭಾಷೆ, ಪ್ರದೇಶವನ್ನು ಹೊರತುಪಡಿಸಿ ನಮ್ಮಲ್ಲಿ ಒಂದು ಆಪ್ತತೆಯನ್ನು ಕಟ್ಟುವುದು ಅದರ ಕೆಲಸ. ಈ ಕೆಲಸವನ್ನು ಮಾನವ ಬಂಧುತ್ವ ವೇದಿಕೆ ರಾಜ್ಯವ್ಯಾಪಿ 10 ವರ್ಷಗಳ ಕಾಲ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಇದರ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು. ಅದರ ಸಂಚಾಲಕರಾಗಿ ನಾನು ಮತ್ತು ಅನೇಕ ಸಂಗತಿಗಳು ಎಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಕೆಲಸ ಮಾಡ್ತಿದ್ದೀವಿ. ಇಂಥ ವೇದಿಕೆ ಅಗತ್ಯತೆ ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಬಹುಶಃ ನಮಗೆ ಸಾಮಾಜಿಕ ಚಳುವಳಿಯಲ್ಲಿ ಇರುವಂಥವರಿಗೆ, ಒಂದು ರಾಜಕೀಯ ಹೋರಾಟದಲ್ಲಿ ಇರುವಂಥವರಿಗೆ ಮತ್ತು ಶೈಕ್ಷಣಿಕವಾಗಿ ಒಂದಿಷ್ಟು ಮುನ್ನಡೆಗೆ ಹೆಜ್ಜೆ ಇಟ್ಟಿರುವಂಥ ಅನೇಕ ಚಿಂತಕರಿಗೆ ಈ ನಾಡಿನ ಪರಂಪರೆ ಗೊತ್ತಿದೆ. ನಮಗೆ ಇನ್ನೂ ಒಂದು ಚೂರು ನಾವು ಹಿಂದಕ್ಕೆ ಲಂಬಿಸ್ಕೊಂಡು ಮಾತಾಡೋದಾದರೆ, ಇವತ್ತು ನಾವು ಒಂದು ಸನಾತನತೆಯ ವ್ಯಸನದಲ್ಲಿ ನಾವು ಇವತ್ತು ಹೆಚ್ಚು ಸಂಭ್ರಮಿಸ್ಕೊತಿದ್ದೀವಿ. ಇಡೀ ಜಗತ್ತು ಮುನ್ನಡೆಗೆ ಕಾಲಿಡುವಂಥ ಕಾಲದ ಹೊತ್ತಿಗೆ ನಾವು ಹಿಂದಕ್ಕೆ ಹೋಗೋದ್ರಲ್ಲಿ ಹೆಚ್ಚು ಸಂಭ್ರಮಿಸ್ಕೊತಿದ್ದೀವಿ. ಹಿಂದಕ್ಕಂತಂದ್ರೆ ಪ್ರಾಚೀನವಾದದ್ದು ಶ್ರೇಷ್ಠವಾದದ್ದು, ಪ್ರಾಚೀನವಾದದ್ದು ಗುಣಾತ್ಮಕವಾದದ್ದು ಮತ್ತು ಪ್ರಾಚೀನವಾದದ್ದೇ ಸಾರ್ವಕಾಲಿಕವಾದದ್ದು ಅನ್ನುವಂಥ ಒಂದು ನಂಬಿಕೆಯನ್ನು ಜನರ ಮನಸ್ಸಲ್ಲಿ ಬಿತ್ತುವ ಕೆಲಸವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಒಂದು ಸಾಮಾಜಿಕ ಸ್ಥಿತಿ ಪ್ರಾಚೀನ ಪರಂಪರೆಯನ್ನು ಮೆಲ್ಕಾಕ್ತಾನೆ ಹೊಸ ಸಾಧ್ಯತೆಗಳಿಗೆ ನಾವು ಹೆಜ್ಜೆ ನೀಡಬೇಕಾದದ್ದು ಅನಿವಾರ್ಯ ಮತ್ತು ತುರ್ತದು. ಆದರೆ ನಾವು ಪ್ರಾಚೀನವಾದದ್ದೇ ಶ್ರೇಷ್ಠ ಅಂತ ನಂಬಿಕೊಂಡು ನಾವು ಇವತ್ತಿನ ಸಮಕಾಲೀನ ಸಂದರ್ಭದ ಸಾಧ್ಯತೆಗಳನ್ನು ಮತ್ತು ಸಂವಿಧಾನಿಕ ಮೌಲ್ಯಗಳನ್ನು ಇಲ್ಲವಾಗಿಸುವ ಒಂದು ಪ್ರಯತ್ನದ ಹಾದಿ ಒಳಗೆ ಇದ್ದೇವೆ. ಒಂದೆರಡು ಸಣ್ಣ ಉದಾಹರಣೆ ಕೊಡೋದಾದರೆ, ಇತ್ತೀಚೆಗೆ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ಜಾರಿಗೆ ತರಬೇಕು ಅಂತ ಹೊರಟಿದ್ದೆ. ನಾವು NEP ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಓದ್ಕೊಂಡವರಿಗೆ ಗೊತ್ತಿದೆ. ನ್ಯೂ ಎಜುಕೇಷನ್ ಪಾಲಿಸಿಯ ಪ್ರಕಾರ ಇಂದು ಸನಾತನ ಶಿಕ್ಷಣ ಪದ್ಧತಿಯನ್ನು ಮರು ಸಾಂಸ್ಥೀಕರಿಸುವ ಒಂದು ದೊಡ್ಡ ಪ್ರಯತ್ನ ಅದರ ಮುಖ್ಯನ ನಡೀತಿರುವಂಥದ್ದು ನೋಡ್ತಿದ್ದೆ ನಾವು. ಈಗ ಆಗಿನ ಇತ್ತೀಚೆಗೆ ಭಾಳ ಕಾನ್ವೆಂಟ್ಗಳಿಗೆಲ್ಲ ಗುರುಕುಲಂ ಅಂತ ಹೆಸರು ಕೊಡುವುದನ್ನು ನಾವು ಗಮನಿಸ್ತಿದ್ದೀವಿ. ಬಹುಶಃ ಗೊತ್ತಿದೆ ನಮಗೆ ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲರೂ ಕೂಡ ಅಕ್ಷರ ಕಲೀಲಿಕ್ಕೆ ಅವಕಾಶ, ಸಮಾನ ಅವಕಾಶ ಇದ್ದಂಥದ್ದಲ್ಲ ನಮ್ಮದು. ಜಾತಿ ಆಧಾರಿತವಾಗಿ ಮೇಲ್ಜಾತಿಗಳಿಗೆ, ಪ್ರಧಾನ ಜಾತಿಯವರಿಗೆ ಇಷ್ಟು ಶಿಕ್ಷಣ, ಅದಕ್ಕೆ ಕೆಳಗಿನ ಜಾತಿ ಇಷ್ಟು ಶಿಕ್ಷಣ, ಅದಕ್ಕೆ ಕೆಳಗಿನ ಜಾತಿಯವರಿಗೆ ಇಷ್ಟು ಶಿಕ್ಷಣ, ಶೂದ್ರ ಸಮುದಾಯಗಳಿಗೆ ಶಿಕ್ಷಣ ಇಲ್ಲ ಅನ್ನೋದನ್ನು ಭಾರತೀಯ ಪ್ರಾಚೀನ ಶಿಕ್ಷಣ ಪದ್ಧತಿ ಹೇಳ್ಕೊಂಡ್ಬಂದಂಥ ಪರಂಪರೆ ನಮ್ಮದು. ಆ ಕಾರಣಕ್ಕಾಗಿ ಈ ನೆಲದ ಬಹುಜನರು ಅಕ್ಷರದಿಂದ ವಂಚನೆಗೆ ಒಳಗಾದರು ಅನ್ನುವಂಥದ್ದನ್ನು ನಾನು ಗಮನಿಸ್ತೀನಿ. ನಾವು ಅಕ್ಷರ ನಮಗೆ ಸಿಕ್ಕಿದ್ದೇನೆ ಇತ್ತೀಚಿನ ದಿನಮಾನಗಳೆಲ್ಲ ಅಂತ. ನಾರಾಯಣ ಗುರು ಗುಡಿಯನ್ನು ಕಟ್ಟೋದ್ರ ಮುಖ್ಯನ, ಗುಡಿಯನ್ನೇ ಒಂದು ಬ್ಯಾಂಕ್ ಆಗಿ, ಒಂದು ವೈಚಾರಿಕ ಕೇಂದ್ರವಾಗಿ, ಒಂದು ಶಿಕ್ಷಣ ಕೇಂದ್ರವಾಗಿ, ಒಂದು ನಥಿಂಗ್ ಬಟ್ ಒಂದು ಯೂನಿವರ್ಸಿಟಿ ಮಾಡಬೇಕಾದಂಥ ಒಂದು ಕೆಲಸವನ್ನು, ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಗುಡಿಯನ್ನು ಕೇಂದ್ರೀಕರಿಸ್ಕೊಂಡು ಮಾಡಿದಂಥದ್ದು ಇದೇ ಕಾರಣಕ್ಕಾಗಿ ಅದನ್ನು ಗಮನಿಸ್ತಾ ಹೋಗ್ತೀವಿ ನಾವು. ಆದರೆ ಇವತ್ತು ಬಹಳ ದೊಡ್ಡ ಆತಂಕಗಳನ್ನು ನಾವು ಎದುರಿಸ್ಕೊಂಡು ಬದುಕ್ತಾ ಇದ್ದೀವಿ ಅನ್ನೋದು ಗಮನಿಸ್ತಾ ಹೋಗ್ತೀವಿ ನಾವು. ಜಾತಿ ಅನ್ನೋದು ನಮ್ಮೆಲ್ಲರಿಗೂ ಭಾಳ ಪೆಡಂಭೂತವಾಗಿ ಅನಾದಿ ಕಾಲದಿಂದ ಕಾಡ್ಕೊಂಡು ಬಂದಿದೆ. ಆ ಜಾತಿಯ ಕೂಪವನ್ನೇ ನಾವು ಇವತ್ತು ಅದನ್ನೇ ಮೌಲ್ಯೀಕರಿಸುವಂಥ ಒಂದು ಹುನ್ನಾರಗಳು ಇವತ್ತು ನಡೀತಾ ಇದ್ದಾವೆ ಅನ್ನೋದು ನೋಡ್ತಿದ್ವಿ ನಾವು. ಜಾತಿ ಅನ್ನೋದು ಕೇವಲ ಜಾತಿ ಮಾತ್ರ ಅಲ್ಲ, ಅದು ಜಾತಿ ಅನ್ನುವಂಥದ್ದು ಅರ್ಥ ಮೀಮಾಂಸೆಗೂ, ನಮ್ಮ ಅಭಿವೃದ್ಧಿ ಮೀಮಾಂಸೆಗೂ, ನಮ್ಮ ಸಾಮಾಜಿಕ ಮೌಲ್ಯಗಳಿಗೂ ಅದನ್ನು ನಾವು ಅಂಟಿಸ್ಕೊಂಡಿದ್ದೀವಿ. ಬಹುಶಃ ನಿಮಗೆ ಗೊತ್ತಿದೆ ಹೇಗೋ, ನಮ್ಮ ಭಾಗದಲ್ಲೆಲ್ಲ ಹೇಗಂತಂದರೆ, ನಾವು ಒಂದು ಮನೆ ಬಾಡಿಗೆ ಕೇಳಬೇಕಾದ್ರೂ ಕೂಡ ಜಾತಿಯನ್ನು ನೋಡಿ ನಮ್ಮ ಮನೆ ಬಾಡಿಗೆಯನ್ನು ಕೊಡ್ತಾರೆ. ಜಾತಿ ಇಷ್ಟು ಮಟ್ಟಿಗೆ ಅಂದರೆ ನಮ್ಮಲ್ಲಿ ಭಾಳ ನಾನು ದಾವಣಗೆರೆ ಭಾಗದಲ್ಲಿ ಬದುಕ್ತೀನಿ. ನಮ್ಮಲ್ಲೆಲ್ಲ ಲಿಂಗಾಯತ ಸಮುದಾಯ ಪ್ರಧಾನವಾದಂಥ ಸಮುದಾಯ. ಇಲ್ಲಿ ಕೆಲವರು ಬೋರ್ಡ್ ಹಾಕಿರ್ತಾರೆ, ತಿನ್ನುವವರೆಗೆ ಮನೆ ಕೊಡುವುದಿಲ್ಲ, ತಿನ್ನುವವರೆಗೆ ಬಾಡಿಗೆ ಕೊಡುವುದಿಲ್ಲ ಅಂತಂತೇಳಿ. ತಿನ್ನೋದನ್ನಂದ್ರೆ ಅದು ಮಾಂಸ ತಿನ್ನೋದಂತೆಲ್ಲ ಅರ್ಥ. ಅದು ನಾವು ಬಹಳ ಜನರು ಮನೆ ಬಾಡಿಗೆ ಪಡ್ಬೇಕಾದ್ರೆ ಸುಳ್ಳು ಹೇಳಿ ಮನೆ ಬಾಡಿಗೆ ಪಡ್ಕೋಬೇಕಾದಂಥ ಒಂದು ಅನಿವಾರ್ಯತೆ ಸಾಧ್ಯತೆಗಳಿದ್ದಾವೆ. ಕಳೆದ
ಒಂದು 4-5 ವರ್ಷದ ಕೆಳಗಡೆ ನಾವು ಒಂದು SC/ST ನೌಕರ ಒಕ್ಕೂಟ ಒಂದನ್ನು ಆರಂಭಿಸಿದ್ದೆ. ನಾವು ಅದರ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆಗ ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದೆ, ನಾವೆಲ್ಲ ಇವತ್ತು ನಾವು ನನ್ನಾಗಿ ಸೇರ್ಕೊಂಡು ನಾವೆಲ್ಲ ಕೂಡ ಇವತ್ತು ಅಂಬೇಡ್ಕರ್ ಬೆಳೆದ ಫಸಲು. ನಾವೆಲ್ಲ ಕೂಡ ಸಂವಿಧಾನ ಬಂದಿದ್ದ ಕಾರಣಕ್ಕಾಗಿ ನನ್ನಂಥ ಒಬ್ಬ ತಬ್ಬಲಿ ಸಮುದಾಯದ ಒಬ್ಬ ಹುಡುಗ, ಎಲ್ಲೋ ಅಲಕ್ಷತೆಯ ಸಮುದಾಯದ ಒಬ್ಬ ಹುಡುಗ ಇವತ್ತು ಅಕ್ಷರ ಕಲ್ತ್ಕೊಂಡು ಇವತ್ತು ನಾವು ಕೂಡ ಬಟ್ಟೆ ಹಾಕ್ಕೊಂಡು ಇವತ್ತು ಸಣ್ಣಕ್ಕೆ ಒಂದು ಮನೆ ಕಟ್ಕೊಳಕ್ಕೆ ಸಾಧ್ಯ ಆಗಿದೆ, ಒಂದು ನೌಕರಿ ಹಿಡ್ಕೊಳಕ್ಕೆ ಸಾಧ್ಯ ಆಗಿದೆ, ಎಲ್ಲರಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅರ್ಥಾತ್ ನನ್ನ ಅರಿವು, ಅಕ್ಷರ, ಅನ್ನ ಎಲ್ಲದೂ ಅಂಬೇಡ್ಕರ್. ಇವತ್ತು ನಾನು ಮನೆ ಕಟ್ಕೊಂಡಿದ್ದೀನಿ ಅಂದರೆ ಅಪ್ಪಿತಪ್ಪಿ ನನಗೆ ಮನೆ ಅಲ್ಲದೆ ಇನ್ನೊಂದು ಮನೆ ಕಟ್ಕೊಳ್ಳುವಂಥ ಒಂದು ಬಾಡಿಗೆ ಮನೆ ಕಟ್ಟುವ ಸಾಮರ್ಥ್ಯತೆ ನಮಗೆ ಬಂದರೆ ದಯಮಾಡಿ ನಾವು ಬೋರ್ಡ್ ಹಾಕಬೇಕು, ತಿನ್ನುವವರಿಗೆ ಮಾತ್ರ ಅಂತ. ಒಂದು ಪ್ರತಿ ಕಲ್ಚರ್ ಅಂತೀವಿ ಇದನ್ನು. ವಚನಕಾರರು ನಮ್ಗೆ ಕಲಿಸಿದ್ದಂತ, ಬಸವಣ್ಣ ಮಾಡಿದ್ದು ಇದನ್ನೇ ಪ್ರತಿ ಸಂಸ್ಕೃತಿ ಅಂತ ಕರಿತು ಹೋಗ್ತೀವಿ. ನಾರಾಯಣ ಗೌರು ಮಾಡಿದ್ದು ಕೂಡ ಇದನ್ನೇ ಮಾಡಿದ್ದನು, ಪ್ರತಿ ಸಂಸ್ಕೃತಿಯನ್ನು. ಮಾನವ ಬಂಧುತ್ವ ವೇದಿಕೆ ರಾಜ್ಯದಲ್ಲಿ ಈ ಬಗೆಯ ಒಂದು ಪ್ರತಿ ಸಂಸ್ಕೃತಿಯನ್ನು ತಣ್ಣನೆ, ಯಾವುದೇ ಸುದ್ದಿ ಇಲ್ಲದಂಗೆ, ಪ್ರಚಾರ ಇಲ್ಲದ ಹಾಗೆ ಒಂದು ಸಮತೆಯ ರಾಜ್ಯವನ್ನು ಕಟ್ಟಲಿಕ್ಕೆ ಮಾನವ ಬಂಧುತ್ವ ವೇದಿಕೆ ಇವತ್ತು ದೃಢ ಹೆಜ್ಜೆಯನ್ನು ನೀಡ್ತಾ ಇದೆ. ಬಹುಶಃ ನಮಗೆ ಗೊತ್ತಿದೆ, ನಾವಲ್ಲಿ ಹೆಂಗಂದರೆ ದೇವರಿಗೆ ಒಂದು ಗಂಟೆ ಕೊಟ್ಟರು ಹೆಸರು ಹಾಕ್ಸ್ಕೊಡೋರು ನಾವು. ಆ ಗಂಟೆಗಿಂತಲೂ ನಮ್ಮ ಹೆಸರೇ ದೊಡ್ಡದಾಗಿ ಕಾಣಬೇಕು, ಅಷ್ಟು ನಮಗೆ ಸ್ವಾರ್ಥಗಳಿದ್ದಾವೆ. ದಾವಣಗೆರೆ ಒಳಗೂ ಭಾಳ ಜನ ಶ್ರೀಮಂತರಿದ್ದಾರೆ. ಅವ್ರು ಏನಾದ್ರು ಕಾರ್ಯಕ್ರಮ ಮಾಡ್ತೀವಿ ದುಡ್ಡು ಕೊಟ್ಟರೆ ಕೊಡೋದಿಲ್ಲ, ಗುಡಿ ಕಡಿಸ್ತೀವಿ ಅಂತಂದರೆ ಸಮೃದ್ಧವಾದ ದುಡ್ಡು ಕೊಡ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಅವ್ರ ಹೆಸರು ರಾರಾಜಿಸಬೇಕು. ಆದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಬಳಿಗೆ ನೀವು ಯಾರಾದರೂ ಹೋದರೆ ಗುಡಿ ಕಡಿಸ್ತೀವಿ ದುಡ್ಡು ಕೊಡಂದ್ರೆ ಕೊಡೋದಿಲ್ಲ, ಅವರು ಬೈದು ಕಳಿಸ್ತಾರೆ. ನಮ್ಮೂರಲ್ಲಿ ಸ್ಕೂಲ್ ಅಭಿವೃದ್ಧಿ ಮಾಡ್ತೀವಿ ಅಂತಂದರೆ ಕೂರಿಸ್ಕೊಂಡು ನಿಮ್ಗೆ ಟೀ ಕುಡಿಸಿ ಸಂಭ್ರಮ ಮಾತಾಡಿಸಿ ಹಣ ಕೊಟ್ಟು ಕಳಿಸ್ತಾರೆ. ಅರ್ಥಾತ್ ನಮ್ಮ ಅಭಿವೃದ್ಧಿ ಸಂಕಥನಗಳು ಯಾಗಿದ್ದಾವನಕ್ಕೆ ಒಂದು ಸಣ್ಣ ಸಂಗತಿ. ಮಾನವ ಬಂಧುತ್ವ ವೇದಿಕೆ ಏನನ್ನು ಮಾಡ್ತಿದೆ? ಮೊದಲು ಯಾವುದೇ ಒಂದು ನಾವು ಹೊಸ ದೃಢ ಹೆಜ್ಜೆಯನ್ನು ಇಡಬೇಕಾದ್ರೆ ಪರಂಪರೆಯ ಅರಿವು ನಮಗಿರಬೇಕಾಗುತ್ತೆ. ಪರಂಪರೆಯ ಅರಿವು ಅಂದರೆ ಬುದ್ಧನ ಕಾಲದಿಂದಲೂ ಕೂಡ, ಅನಾದಿ ಆ ಕಾಲದಿಂದಲೂ ಕೂಡ ಬುದ್ಧ ಆಗಲಿ, ಬಸವಣ್ಣ ಆಗಲಿ, ಅಂಬೇಡ್ಕರ್ ಆಗಲಿ, ಪೆರಿಯರ್ ನಾರಾಯಣ ಗುರು ಆಗಲಿ, ಜ್ಯೋತಿ ಬಾಪಲೆ ಆಗಲಿ, ಆರೂಢ ಪರಂಪರೆ ಆಗಲಿ, ಸೂಫಿ ಸಂತರಾಗಲಿ, ಇವರೆಲ್ಲರೂ ಯಾವುದರ ವಿರುದ್ಧ ಹೋರಾಡ್ಕೊಂಡು ಬಂದಿದ್ದಾರೆ? ಬಹಳ ಪ್ರಧಾನದ ಒಂದು ಪ್ರಶ್ನೆ. ಯಾವ ತಾತ್ವಿಕತೆಯ ವಿರುದ್ಧ ಇವರೆಲ್ಲ ಹೋರಾಡ್ಕೊಂಡು ಬಂದಿದ್ದಾರೆ ಮತ್ತು ಯಾವುದರ ಪರವಾಗಿ ನಿಂತಿದ್ದಾರೆ? ನಾವು ಪ್ರಭುತ್ವದ ಪರ ನಿಲ್ಲೋದು ಸರಳ, ಬಂಡವಾಳಶಾಹಿಗಳ ಪರ ನಿಲ್ಲೋದು ಸರಳ, ನದಿ ಹರಿಯುವ ಕಡೆ ಸಾಗೋದು ಸುಲಭ, ನದಿಯ ವಿರುದ್ಧ ಸಾಗೋದು ಈಸೋದಿದ್ದಲ್ಲ ಅದು ನಿಜವಾದಂಥ ದೃಢತೆ. ಅದು ಹಾಗೆ ಮಾನವ ಬಂಧುತ್ವ ವೇದಿಕೆ ಬಂಡವಾಳಶಾಹಿ ಪ್ರಭುತ್ವದ ಆಚೆಗೆ, ಜಾತಿ ಕೂಪದ ಆಚೆಗೆ, ಅಥವಾ ಈ ಪುರೋಹಿತಶಾಹಿ ಕಾಪಾಡ್ಕೊಂಡು ಬಂದಿರುವಂಥ ನಮ್ಮ ಸಾಮಾಜಿಕ ಮೌಲ್ಯಗಳಂತ ಏನು ಹೇಳ್ಕೊಂಡು ಬಂದಿದ್ದಾರಲ್ಲ, ನಂಬಿಸ್ಕೊಂಡು ಬಂದಿರ, ಅದರ ಆಚೆಗೆ ನಿಂತು ಇವತ್ತು ಒಂದು ವೈಚಾರಿಕವಾದಂಥ ಒಂದು ಭಿತ್ತಿಯನ್ನು ಸೃಷ್ಟಿಸಕ್ಕೆ ಮಾನವ ಬಂಧುತ್ವ ವೇದಿಕೆ ಇವತ್ತು ಹೊರಟಿದೆ. ಈ ನಿಟ್ಟಿನೊಳಗೆ 10 ವರ್ಷದಿಂದ ಮಾನವ ಬಂಧುತ್ವ ವೇದಿಕೆ ಕೆಲಸ ಮಾಡ್ತಿದೆ. ಇದು ಸಂಘಟನೆ ಹೌದು, ಸಂಘಟನೆ ಅಲ್ಲ. ಹೇಗೆ ಅಂತಂತ ನಿಮ್ಗೆ ಪ್ರಶ್ನೆ ಮಾಡಬಹುದು. ಈಗ ನಾನು ರಾಜ್ಯ ಸಂಚಾಲಕ, ನಾನು ಎಲ್ಲೂ ರಾಜ್ಯ ಸಂಚಾಲಕ ಅಂತ ಹೇಳ್ಕೊಳಂಗಿಲ್ಲ, ನಾನು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಂಗಿಲ್ಲ, ಒಂದು ಬೋರ್ಡ್ ಹಾಕಂಗಿಲ್ಲ. ನಾನು ಕೆಲಸ ಮಾಡ್ಬೇಕಷ್ಟೇ. ಇಲ್ಲಿ ನಾನು ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕಾಗಲಿ, ಮಹಿಳಾ ಬಂಧುತ್ವ ಮೇಡಮ್ ಅಲ್ಲಿ ಕೂತಿದ್ದಾರೆ, ಸತೀಶ್ ಇಲ್ಲಿ ಕೂತಿದ್ದಾರೆ, ತಾಲೂಕು ಸಂಚಾಲಕರಿದ್ದಾರೆ, ಗ್ರಾಮ ಸಂಚಾಲಕರಿದ್ದಾರೆ, ಯಾರು ಕೂಡ ಒಂದು ವಿಸಿಟಿಂಗ್ ಕಾರ್ಡ್ ಬಳಸಂಗಿಲ್ಲ, ಒಂದು ಲೆಟರ್ ಬಳಸಂಗಿಲ್ಲ. ನಮ್ಮ ಕಾರ್ಯ ಏನಪ್ಪ ಅಂದರೆ ಸಾಮಾಜಿಕವಾಗಿ ಫಸಲನ್ನು ಕಾಣಬೇಕು ನಾವು ಅನ್ನುವಂಥದ್ದು. ಕಾಣಬೇಕು ಅಂತಂದರೆ ಕೇವಲ ಭಾಷಣ ಮಾಡಿದ್ರೆ ಸಾಲದು. ನಮಗೆ ಭಾಷಣ ಮಾಡುವ ಸಂಘಟನೆಗಳು ಭಾಳ ಇದ್ದಾವೆ, ಲೆಟರ್ಡ್ ಸಂಘಟನೆಗಳು ಇವತ್ತು ಭಾಳ ಇದ್ದಾವೆ. ಬೆಂಗಳೂರು ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಲೆಟರ್ಡ್ ಸಂಘಟನೆಗಳು ಬೀದಿಗೆ 10 ಲೆಟರ್ಡ್ ಸಂಘಟನೆಗಳು ಸಿಗ್ತಾ ಹೋಗ್ತವೆ. ಇಡೀ ಕರ್ನಾಟಕದ ಸಾಂಸ್ಕೃತಿಕ ರಾಜಕಾರಣವನ್ನು, ಸಾಮಾಜಿಕ ವಲಯವನ್ನು ನಾವೇ ಗುತ್ತಿಗೆ ಹಿಡ್ಕೊಂಡಂಗೆ ಮಾತಾಡ್ತಿರ್ತಾರೆ. ಖಂಡಿತ ನಾನು ಸಾಹೇಬರಿಗೊಂದು ಸರಿ ಹೇಳಿದೆ, ಬೆಂಗಳೂರಲ್ಲಿ ಲೆಟರ್ಡ್ ರಾಜಕಾರಣಿಗಳ ಸಂಘಟಕರ ಆಚೆಗೆ ದಯಮಾಡಿ ಯೋಚನೆ ಮಾಡಿ ಯಾವಾಗಲೂ ಅನ್ನೋಂತ ಹೇಳ್ಬಿಟ್ಟು ಭಾಳ ಮುಖ್ಯವಾದಂಥ ಮಾತಿದ್ದು. ನಾನು ಎಲ್ಲ ಸಂಘಟನೆಯನ್ನು ಭಾಳ ಹತ್ತಿರದಿಂದ ಕಂಡವನು. ಬಿ ಕೃಷ್ಣಪ್ಪರ ಜೊತೆಗೆ ನಾನು ವಿದ್ಯಾರ್ಥಿ ಇದ್ದಾಗಲೇ ನಾವು ಹೋರಾಟ ಕೇಳಿದಂಥವನು. ಸುಮಾರು ನಾನು 30-35 ವರ್ಷದಕ್ಕಿಂತಲೂ ಹೆಚ್ಚು ಕಾಲಘಟ್ಟದಲ್ಲಿ ನಾನು ಚಳುವಳಿಯೇ ಇದ್ದಂಥನು. ನಾನು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಇದ್ದರೂ ಕೂಡ ನಾನು ಆ ಚೌಕಟ್ಟನ್ನು ಆಚೆಗೆ ಹೆಜ್ಜೆ ಇಟ್ಕೊಂಡು ಬದುಕಿದಂಥ ಮನುಷ್ಯ. ಬಹುಶಃ ಸತೀಶ್ ಅವರು ಆ ಕಾರಣಕ್ಕಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡ್ರೆ ಏನೋ ನನಗೆ ಗೊತ್ತಿಲ್ಲ. ಒಂದು ಸಮಾಜವು ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು? ಮೊದಲು ನಮ್ಮ ಸಂಘಟನೆ ಬಗ್ಗೆ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ನಮ್ಮವೇ ಆದಂಥ ತರಬೇತಿ ಕೇಂದ್ರಗಳಿದೆ. ನಮ್ಮವು ಕರ್ನಾಟಕದಲ್ಲಿ 5-6 ತರಬೇತಿ ಕೇಂದ್ರಗಳಿದ್ದಾವೆ. ಹುಕ್ಕೇರಿಯಲ್ಲಿ ಈಗ ಇನ್ನೊಂದು ಸೆಂಟರ್ ಆಗ್ತಿದೆ, ದಾವಣಗೆರೆಯಲ್ಲಿ ಮತ್ತೊಂದು ಸೆಂಟರ್ ಆಗ್ತಿದೆ. ಒಂದು 8-10 ತರಬೇತಿ ಕೇಂದ್ರಗಳಿದ್ದಾವೆ. ಅಲ್ಲೆಲ್ಲ ಕೂಡ ಎಂಪ್ಲಾಯೀಸ್ ಇರ್ತಾರೆ, ಅವರಿಗೆ ವೇತನ ಕೊಡ್ತೀವಿ. ಅಲ್ಲಿ ಕ್ಯಾಂಟೀನ್ ಇರ್ತದೆ. ನಾವು ಎಲ್ರಿಗೂ ಅಲ್ಲಿ ತರಬೇತಿ ಮಾಡ್ತಾ ಹೋಗ್ತೀವಿ. ತರಬೇತಿ ಅಂತಂತಂದರೆ
ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವೈಚಾರಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಬೇಕಾದಂಥ ಕಾರ್ಯಯೋಜನೆಗಳನ್ನು ಮಾನವ ಬಂಧುತ್ವ ವೇದಿಕೆ ಮಾಡ್ತೀವಿ. ಕೇವಲ ನಾವು ಭಾಷಣ ಮಾಡ್ಕೊಂಡು ಕೂರೋದಿಲ್ಲ. ಹೇಗೆ ಅಂತ ನೀವೊಂದು ಪ್ರಶ್ನೆ ಮಾಡ್ಬೋದು. ಒಂದು ಸಮಾಜ ಅಭಿವೃದ್ಧಿ ಆಗಬೇಕಂತಂದ್ರೆ, ಈಗ ನಾನು SLC ಪಾಸ್ SLC ಫೇಲ್ ಆಗಿ ನಾನು ಕೈ ಬಿಟ್ಬಿಟ್ಟಿನಿ ಅಂಥ ಹುಡುಗರಿಗೆ ಬದುಕು ಕಟ್ಟಬೇಕು. ಅದಕ್ಕೇನು ಮಾಡ್ತೀವಿ, ಅವರಿಗೆ ಸ್ವಯಂ ಉದ್ಯೋಗ ಪೂರ್ವಕವಾದಂಥ ತರಬೇತಿಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಸರ್ಕಾರದೊಳಗೆ ಏನು ಸವಲತ್ತುಗಳು ಸಿಗ್ತಾ ಹೋಗ್ತವೆ, ಏನು ಇಂಡಸ್ಟ್ರಿಯಲ್ ಮಾಡ್ಬೋದು, ನೀನು ಉತ್ಪಾದನೆ ಮಾಡಿದ ವಸ್ತುವನ್ನು ಹೇಗೆ ಮಾರುಕಟ್ಟೆಗೆ ಮಾರಬೇಕು ಅನ್ನುವಂಥದ್ದನ್ನು ಎಂಟರ್ಪ್ರೆನರ್ಸ್ ಕರೆಸಿ, ಸಕ್ಸಸ್ ಆಗಿರೋ ಎಂಟರ್ಪ್ರೆನರ್ಸ್ ಕರೆಸಿ ಅವರಿಂದ ತರಬೇತಿ ಮಾಡಿಸಿ ಅವರು ಸ್ವಯಂ ಉದ್ಯೋಗಕ್ಕೆ ಅವರನ್ನು ಪ್ರೇರಣೆ ಮಾಡ್ತಾ ಹೋಗ್ತೀವಿ. ಇನ್ನು ಕೆಲವರು ಡಿಗ್ರಿ ಆಗಿದೆ, ಅವ್ರು ಏನೋ ಸರ್ಕಾರಿ ಜಾಬಿಗೆ ಹೋಗ್ಬೇಕಂತ ಆಸೆ ಇರುತ್ತೆ. ಗೌರ್ಮೆಂಟ್ ಯಾವ ಪೋಸ್ಟನ್ನು ಕಾಲ್ ಮಾಡುತ್ತಲ್ಲ ಆ ಪೋಸ್ಟ್ಗೆ ಪೂರಕವಾಗಿ ನಾವು ಕೋಚಿಂಗ್ ಕ್ಲಾಸ್ ಮಾಡ್ತಾ ಹೋಗ್ತೀವಿ. 15 ದಿವಸ, ತಿಂಗಳು ಕೋಚಿಂಗ್ ಕ್ಲಾಸ್ ಮಾಡ್ತೀವಿ. ಎನಿ ಕ್ಯಾಟಗರಿ ಮಕ್ಕಳುಗಳಿಗೆ ಯಾವುದೇ ಇದಿರೋದಿಲ್ಲ. ಎಲ್ರಿಗೂ ಊಟ ವಸತಿ ಫ್ರೀ. ಮತ್ತು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಸ್ಟಡಿ ಮೆಟೀರಿಯಲ್ ಕೂಡ ನಾವೇ ಕೊಡ್ತೀವಿ. ಅವರು ಜಾಬ್ ಅವರಿಗೆ ಸಿಕ್ತೋ ಇಲ್ಲ ಅಂತ ಮತ್ತೆ ನಾವು ಫಾಲೋ ಮಾಡ್ತೀವಿ. ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಮತ್ತೆ ಕಾಲ್ ಮಾಡಿದಾಗ ಮತ್ತೆ ಅವ್ರನ್ನ ಕರಿತೀವಿ ನಾವು. ಅದು IAS ಇರ್ಬೋದು, KS ಇರ್ಬೋದು, ಯಾವುದೇ ಸರ್ಕಾರಿ ಹುದ್ದೆ ಇರ್ಬೋದು, ಪೊಲೀಸ್ ಇರ್ಬೋದು, ಸೈನಿಕ ಇರ್ಬೋದು, ಈ ಥರದಕ್ಕೆ ಎಲ್ಲದಕ್ಕೂ ಕೂಡ ತರಬೇತಿ ಮಾಡ್ತಾ ಹೋಗ್ತೀವಿ. ಒಂದು ಪ್ರಧಾನವಾಗಿ ನಮ್ಮ ಈ 2000 ವರ್ಷದ ಚರಿತ್ರೆಯ ಉದ್ದಕ್ಕೂ ನಮ್ಮ ಈ ಸಂಕಟಗಳಿಗೆ ಕಾರಣ ಏನು ನಾವು ಪರಿಶೋಧಿಸಬೇಕಾಗಿದೆ. ಗೆಳೆಯರಾಗಲಿ ಮಾತಾಡ್ತಾ ಹೇಳಿದ್ರು, ನಮ್ಮ ಭೌತಿಕ ದಾರಿದ್ರ್ಯವೇ ಇವತ್ತು ಇವತ್ತಿನ ರಾಜಕೀಯ ಗುಲಾಮಗಿರಿಗೆ ನಮ್ಮನ್ನು ಇವತ್ತು ಇಟ್ಟಿದೆ, ಸಾಮಾಜಿಕ ಗುಲಾಮಗಿರಿಲಿಟ್ಟಿದೆ, ಆರ್ಥಿಕ ಗುಲಾಮಗಿರಿಲಿಟ್ಟಿದೆ. ನಮ್ಮ ಮೈಂಡ್ ಸೆಟ್ಗಳು ಹೆಂಗಿದ್ದಾವೆ ಅಂತಂದರೆ, ಈಗ ನಾನು ರೈತರ ಕುಟುಂಬದಲ್ಲಿ ಬೆಳೆದಂಥವನು. ನಮ್ಮಲ್ಲಿ ಯಾರೋ ಒಬ್ಬ ದೀನ ದಲಿತ ಮನೆ ಬಂದು ಏನೋ ಕೆಲಸ ಮಾಡ್ತಾನೆ, ಏನೋ ಎಷ್ಟು ಕೊಡ್ಬೇಕಂದ್ರೆ ಬುದ್ಧಿ ಏನಾರು ಕೊಡ್ರಿ ಬುದ್ಧಿ. ಅವನಿಗೆ ಡಿಮಾಂಡ್ ಮಾಡಂಗಿಲ್ಲ. ಭಗವದ್ಗೀತೆ ಕೃಷ್ಣ ಹೇಳ್ಬಿಟ್ಟಾನೆ, ಶ್ರಮ ನಿನ್ನದು ಫಲ ನನ್ನದು. ಇದೇ ಹಿಂದೂ ಫಿಲಾಸಫಿ ಇದೇನೆ, ನೀನು ದುಡಿ ಅಷ್ಟೇನೆ, ಫಲ ಕೇಳಂಗಿಲ್ಲ. ಸಂವಿಧಾನ ಹೇಳುತ್ತೆ, ಮಾರ್ಕ್ಸ್ ಹೇಳ್ತಾರೆ, ನೀನು ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಫಲ ಕೇಳೋದು ನಿನ್ನ ಹಕ್ಕು, ಕೇಳದೆ ಓದೋದು ನಿನ್ನ ದಾಸ್ಯ. ಒಂದು ಸಣ್ಣ ಉದಾಹರಣೆ, ಹೀಗೆ ನಾವು ಜನರನ್ನ ನಮ್ಮ ಭೌತಿಕ ದಾರಿದ್ರ್ಯದಿಂದ ಬಿಡುಗಡೆಗೊಳಿಸಿ ವೈಚಾರಿಕವಾಗಿ ಅವರನ್ನು ಮೇಲೆತ್ತುವ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಬೇಕಾಗಿದೆ. ಈ ಕಾರಣಕ್ಕೋಸ್ಕರ ನಮ್ಮ ಆದರ್ಶ ಯಾರಂದರೆ ಬುದ್ಧ ನಮ್ಮ ಆದರ್ಶ, ಬಸವಣ್ಣ ನಮ್ಮ ಆದರ್ಶ, ಪೆರಿಯರ್ ನಮ್ಮ ಆದರ್ಶ, ಲೋಹಿಯಾ ನಮ್ಮ ಆದರ್ಶ, ಮಾರ್ಕ್ಸ್ ನಮ್ಮ ಆದರ್ಶ, ಗಾಂಧಿ ನಮ್ಮ ಆದರ್ಶ. ಇವರೆಲ್ಲರ ತಾತ್ವಿಕ ಚಿಂತನೆಗಳನ್ನು ಜನರ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡ್ತೀವಿ. ಇದನ್ನು ತಲುಪಿಸ್ಬೇಕಂದ್ರೆ ಸಾಂಘಿಕವಾಗಿ ಒಂದು ಶಕ್ತಿ ಬೇಕು. ಹಾಗಾಗಿ ನಮ್ಮ ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕ ಆದಮೇಲೆ ವಿಭಾಗೀಯ ಸಂಚಾಲಕರಿದ್ದಾರೆ, ಸತೀಶ್ ಅವರು ವಿಭಾಗೀಯ ಸಂಚಾಲಕರು. ಅದಾದ ಮೇಲೆ ಜಿಲ್ಲಾ ಸಂಚಾಲಕರಿರ್ತಾರೆ, ಜಿಲ್ಲಾ ಸಂಚಾಲಕರ ಕೆಳಗಡೆ ತಾಲೂಕು ಸಂಚಾಲಕರಿರ್ತಾರೆ, ತಾಲೂಕು ಸಂಚಾಲಕರ ಕೆಳಗೆ ಗ್ರಾಮ ಸಂಚಾಲಕರಿರ್ತಾರೆ. ಪ್ರತಿ ಹಳ್ಳಿಗಳಿಗೆ ಈಗ 4,500 ಹೆಚ್ಚು ಹಳ್ಳಿಗಳನ್ನ ನಾವು ತಲುಪಿದ್ದೇವೆ. ಅವರು ಅಲ್ಲಿಯ ಸಂಕಟಗಳನ್ನು ಅರ್ಥ ಮಾಡ್ಕೊಂಡು ನಾವು ಮಾಡುವ ಚಟುವಟಿಕೆಗೆ ಅಲ್ಲಿಂದ ವಿದ್ಯಾರ್ಥಿಗಳನ್ನ ಜನರನ್ನು ಕಳಿಸ್ಕೊಡ್ತಾರೆ, ಅವ್ರಿಗೆ ನಾವು ತರಬೇತಿ ಮಾಡುವ ಕೆಲಸವನ್ನು ಮಾಡ್ತೀವಿ. ಇದರ ಜೊತೆಗೆ ಮಹಿಳಾ ಸಬಲೀಕರಣ ಕೂಡ ಭಾಳ ಮುಖ್ಯವಾದದ್ದು. ಅಂಬೇಡ್ಕರ್ ಹೇಳುವಾಗೆ ಭಾರತದ ಎಲ್ಲ ಜಾತಿಯ ಮಹಿಳೆಯರು ಅಸ್ಪೃಶ್ಯರಷ್ಟೇ ಶೋಷಿತಳು ಅಂತ ಅಂಬೇಡ್ಕರ್ ಹೇಳುವ ಒಂದು ಮಾತು ಬಹುಶಃ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಬ್ರಾಹ್ಮಣ ಹೆಣ್ಮಗಳಾದರೂ ಕೂಡ ಅಸ್ಪೃಶ್ಯಗಿಂತಲೂ ಕನಿಷ್ಠವಾದಂಥ ಬದುಕನ್ನು ಅವಳದಾಗಿರುತ್ತೆ. ಹಾಗಾಗಿ ಅರ್ಧದಷ್ಟು ಶಕ್ತಿ ಇರುವಂಥ ಮಹಿಳೆಯನ್ನು ಸದೃಢಗೊಳಿಸ್ಬೇಕನ್ನೋದು ಮಾನವ ಬಂಧುತ್ವ ವೇದಿಕೆ. ಅದಕ್ಕೋಸ್ಕರ ಮಾನವ ಬಂಧುತ್ವ ವೇದಿಕೆ ಮಹಿಳಾ ಬಂಧುತ್ವ ವೇದಿಕೆ ಅಂತ ಒಂದನ್ನು ಸ್ಥಾಪಿಸ್ಕೊಂಡಿದೆ. ಈಗಂತೂ ಮಹಿಳಾ ಮೀಸಲಾತಿಯ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ನಮ್ಮನ್ನು ಎಷ್ಟು ಚೆನ್ನಾಗಿ ನಮ್ಮನ್ನು ನಂಬಿಸ್ಬಿಡ್ಬೋದು ಅಂತಂದರೆ, ಭಾರತದಂಥ ದೇಶದಲ್ಲಿ ಅಂಬೇಡ್ಕರ್ ಭಾಳ ಹಿಂದಿನ ಒಂದು ಮಾತು ಹೇಳ್ತಾ ಹೋಗ್ತಾರೆ, ಈ ದೇಶದಲ್ಲಿ ಮಹಾತ್ಮರಾಗೋದು ಭಾಳ ಸುಲಭ. ಯಾಕಂದರೆ ನಾವು ವಿಚಾರಶೀಲರಾಗಿ ನಾವು ಯೋಚನೆ ಮಾಡದೇ ಇಲ್ಲ, ಯೋಚಿಸದ ಹಾಗೆ ನಮ್ಮ ನಮ್ಮ ಮೆದುಳನ್ನು ಅದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಸಣ್ಣ ಉದಾಹರಣೆ, ನಾವು ಕರೋನಾ ಬಂದಾಗ ಗಂಟೆ ಬಾರಿಸಂದ್ರೆ ಗಂಟೆ ಬಾರಿಸಿದ್ವಿ, ತಟ್ಟೆ ಬಾರಿಸಂದ್ರೆ ತಟ್ಟೆ ಬಾರಿಸಿದ್ವಿ, ದೀಪ ಹಚ್ಚಂದ್ರೆ ದೀಪ ಹಚ್ಚಿದ್ವಿ. ಯಾರ್ಯಾರು ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ಎಲ್ಲರೂ ಕೂಡ ಮನೆ ಹೊರಗೆ ಬಂದು ತಟ್ಟೆ ಬಾರಿಸಿದ್ದು. ನಮ್ಮ ನಾಳುವ ಪ್ರಭು ನಿಂತು ನೋಡ್ತಾನೆ, ಈ ದೇಶದ ಜನರನ್ನು ಎಷ್ಟು ಚೆನ್ನಾಗಿ ನಾನು ಮೌಢ್ಯಕ್ಕೆ ತಳ್ಳಿದ್ದೇನೆ ಅಂತ ಅಂತೀವಿ.
ಅದರಿಂದ ಕರೋನಾ ಹೋಗ್ಬೋದೋ ಇಲ್ವೋ ಅಂತ ನಾವು ಒಂದು ಸಣ್ಣ ಕೇಚ್ ಮಾಡಿ, ಅವತ್ತು ಯಾರು ದೀಪ ಹಚ್ಚಲಿಲ್ವೋ ತಟ್ಟೆ ಬರ್ಸಲು ಅವನೇ ದೇಶದ್ರೋಹಿ. ಈಗ ಮಹಿಳಾ ಮೀಸಲಾತಿ ಅಷ್ಟೇ 23ರಲ್ಲೇನೆ ಬಿಲ್ ಪಾಸ್ ಆಗಿದೆ. 23ರಲ್ಲಿ ಬಿಲ್ ಪಾಸ್ ಆಗಿ ಅವರೇನೆ ಮಹಿಳಾ ಜೊತೆ ಇದ್ಕೊಂಡು ಫೋಟೋ ಬಡಿಸ್ಕೊಂಡಿದ್ದಾರೆ. ಇದನ್ನು ಇವತ್ತು ಡಿಲಿಮಿಟೇಷನ್ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ವಿರೋಧ ಪಕ್ಷಕ್ಕೆ ಟೀಕೆ ಮಾಡಲಿಕ್ಕೆ ರಹದಾರಿಗಳನ್ನ ಶೋಧಿಸ್ಕೊಂತಿರುತ್ತೆ. ಯಾಕೆ ಮಹಿಳಾ ಮೀಸಲಾತಿ ಕೊಡಕ್ಕೆ ಇರೋ ಸೀಟಲ್ಲೇ ಕೊಡ್ಬೋದಲ್ವೇ? ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ನಮಗೆ ಇಂಥ ಒಂದು ಸುಳ್ಳಿನ ಸಂಭ್ರಮಿಕೆಯ ಕಾಲದಲ್ಲಿ ನಾವು ಬದುಕ್ತಿದ್ದೇವೆ ಸಂಗಾತಿಗಳೇ. ಹಾಗಾಗಿ ವಾಸ್ತವ ಯಾವುದು, ಸತ್ಯ ಯಾವುದು, ಇದನ್ನು ಪರಿಶೋಧಿಸುವ ಕೆಲಸಗಳನ್ನು ನಾವು ಸಾಂಘಿಕವಾಗಿ ಇವತ್ತು ಮಾಡಬೇಕಾಗಿದೆ. ಮಾನವ ಬಂಧುತ್ವ ವೇದಿಕೆ ಮಾಡ್ತಿರೋದು ಇದನ್ನೇ. ನಾನು ಸಣ್ಣನಿದ್ದಾಗ ನಮ್ಮ ತಾಯಿ ಧರ್ಮಸ್ಥಳಕ್ಕೆ ಸದಾ ದುಡ್ಡು ಕಳಿಸೋರು. ಹೆಗ್ಡೆ ಸಾಹೇಬ್ರೇನು ದುಡ್ಡು ಕೇಳಿಲ್ಲ ಮೌಗೆ. ತಿಂಗಳಿಗೆ ವಾರಕ್ಕೊಂದ್ಸರಿ ಮನಾಡ್ರ್ ಮಾಡೋರು. ನಾವು ಸಣ್ಣರಿದ್ದಾಗ ಮನಾಡ್ರ್ ಸ್ಕ್ಲಿಪ್ ಬಂದದ್ದನ್ನೇ ಇಟ್ಟು ಪೂಜೆ ಮಾಡ್ತಿದ್ವಿ ನಾವು. ಈಗ ಪರಮ ಸತ್ಯಗಳು ನಮ್ಗೆ ಗೊತ್ತಾಗ್ತಿದ್ದಾವೆ. ಅಂಬೇಡ್ಕರ್ ಓದ್ಕೊಂಡ್ಮೇಲೆ, ಲೋಹಿಯಾ ಓದ್ಕೊಂಡ್ಮೇಲೆ, ಮಾರ್ಕ್ಸ್ ಓದ್ಕೊಂಡ್ಮೇಲೆ ನಮ್ಮ ಚಿಂತನೆಯ ರಹದಾರಿಗಳು ಬದಲಾಗಿದ್ದಾವೆ. ನಾವೆಲ್ಲ ದುಡ್ಡು ಕೊಡ್ತೀವಿ ಅಲ್ಲಿಗೆ ಭಕ್ತಿಯಿಂದ. ಅದು ಇನ್ನೂ ಭಾಳ ಮುಖ್ಯವಾಗಿ ಗಮನಿಸಬೇಕು. ಸಿದ್ದರಾಮಯ್ಯ ಸರ್ಕಾರ ಬಸ್ ಫ್ರೀ ಮಾಡಿದಾಗ, ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದಾಗ ನಮ್ಮ ಹೆಣ್ಮಕ್ಳಿಗೆ ಮಾಡಿದ ಮೊದಲ ಕೆಲಸ ಏನು? ಎಲ್ಲ ಕೂಲಿ ಮಾಡಿದ ದುಡ್ಡನ್ನು ಮೊದಲೇ ಕಟ್ಕೊಂಡು ಧರ್ಮಸ್ಥಳಕ್ಕೆ ಬಂದದ್ದು. ಧರ್ಮಸ್ಥಳಕ್ಕೆ ಇನ್ನೆಲ್ಲ ದೇವರುಗಳಿಗೆ ಹೋಗಿ ಹಾಕಿದ್ದು. ಅದೇ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಪತ್ರ ಬರೀತಾರೆ, ಮುಖ್ಯಮಂತ್ರಿಗಳೇ ನಿಮ್ಮಿಂದ, ನಿಮ್ಮ ಸರ್ಕಾರದ ನಿಲುವಿನಿಂದ, ಧೋರಣೆಯಿಂದ ನಮ್ಮ ಧರ್ಮ ಕೇಂದ್ರಗಳು ಸಮೃದ್ಧವಾಗಿದ್ದಾವೆ, ಧನ್ಯವಾದಗಳು ಅಂತೇಳಿ. ಅವರು ಆ ದುಡ್ಡು ತಂದು ಹಳ್ಳಿಗಳಿಗೆ ಮೈಕ್ರೋ ಫೈನಾನ್ಸ್ ಮಾಡ್ತಾರೆ. ಅದೇ ದುಡ್ಡನ್ನು ಮತ್ತೆ ನಮಗೆ ಬಡ್ಡಿ ಕೊಡ್ತಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸಿಂದ ಹಳ್ಳಿಯಲ್ಲೂ ಕೂಡ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ, ಸತ್ತು ಹೋಗ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಆ ಕಾಯಿಲೆನ ಹೋಗ್ಲಾಡ್ಸೋಕ್ಕಾಗದವಷ್ಟು ಇವತ್ತು ಸಂಕಟಗಳು ಇವತ್ತು ಗ್ರಾಮೀಣ ಬದುಕಿನಲ್ಲಿ ಆರಂಭ ಆಗಿದ್ದಾವೆ. ಎಲ್ಲದೂ ಕೂಡ ದೇವರ ಹೆಸರು ನಡೀತಿದೆ, ದೇವರ ಹೆಸರಲ್ಲ. ನಾನು ಅದಕ್ಕೆ ಹೇಳ್ತಿದ್ದೆ, ನೀವೇನು ದೇವ್ರಿಗೆ ಹಾಕೋ ಕಾಸಿದೆಲ್ಲ ದಯಮಾಡಿ ಅದೇ ದೇವರ ಹೆಸರೊಳಗೆ ಒಂದು ಡಬ್ಬಕ್ಕೆ ಹಾಕ್ರಿ. ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ, ನಮ್ಮ ಹಟ್ಟಿಯ ಮಕ್ಕಳ ಶಿಕ್ಷಣಕ್ಕಾಗಿ ಅಂತ. ನಮ್ಮ ಹಟ್ಟಿಲೂ ಅಂಬೇಡ್ಕರ್ ಹುಡ್ತಾನೆ ಅವಾಗ, ನಮ್ಮ ಹಟ್ಟಿಲೂ ಲೋಹಿಯಾ ಹುಡ್ತಾನೆ, ನಮ್ಮ ಹಟ್ಟಿ ಒಳಗೆ ಒಬ್ಬ ಕ್ರಾಂತಿಕಾರಿ ಚಿಂತಕ ಹುಡ್ತಾನೆ. ನಾವು ಹೀಗೆ ಪರಿವರ್ತನೆ ಆಗಬೇಕಂದ್ರೆ ನಮ್ಮ ಜನರಲ್ಲಿ ಒಂದು ಎಚ್ಚರವನ್ನು ಮೂಡಿಸ್ಬೇಕಾದ ಅಗತ್ಯ ಇದೆ ಸ್ನೇಹಿತರೆ. ಈ ಕಾರಣಕ್ಕೋಸ್ಕರ ಮಾನವ ಬಂಧುತ್ವ ವೇದಿಕೆ ಎಲ್ಲ ವರ್ಗದ ಜನರನ್ನು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಮಾನವ ಬಂಧುತ್ವ ವೇದಿಕೆಯ ಪರಮಾಶಯ. ಈ ಕೆಲಸಕ್ಕೆ ಹಣ ಎಲ್ಲಿಂದ ಬರ್ತದೆ? ನೀವು ಸಣ್ಣ ಪ್ರಶ್ನೆ ಮಾಡ್ಬೋದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಹಣ ಬೇಕು. ನಾವು ಯಾವುದೇ ಸರ್ಕಾರದಿಂದ 5 ರೂಪಾಯಿ ಹಣವನ್ನು ಪಡ್ಕೊತಿಲ್ಲ, ಯಾರಿಂದ ದೇಣಿಗೆ ಪಡ್ಕೊತಿಲ್ಲ. ಇಷ್ಟು ನಾವು ಕಾರ್ಯಕ್ರಮ ಮಾಡ್ತೀವಲ್ಲ, ನಮ್ಮ 5-6 ತರಬೇತಿ ಕೇಂದ್ರದಲ್ಲೂ ನಿರಂತರ ಪ್ರೋಗ್ರಾಮ್ ಆಗ್ತಾನೆ ಇರ್ತವೆ. ಕರ್ನಾಟಕದ ಒಂದು ತಿಂಗಳಿಗೆ ಸುಮಾರು ನಮ್ಮ ಒಂದು 20-30 ಮಿನಿಮಮ್ ಕಾರ್ಯಕ್ರಮ ಆಗ್ತವೆ. ಇಷ್ಟು ಅಲ್ಲದೆ ಸಮಾಜ ಕಟ್ಟುವ, ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುವ ಇತರ ಸಂಘಟನೆಗಳಿದ್ದಾವೆ. ಭಾಳ ಮಹಿಳಾ ಸಂಘಟನೆಗಳಿದ್ದಾವೆ, ಕಾರ್ಮಿಕ ಸಂಘಟನೆಗಳಿದ್ದಾವೆ, ಆಟೋ ಡ್ರೈವರ್ ಸಂಘಟನೆ ಇದ್ದಾವೆ, ಬೀಡಿ ಕಾರ್ಮಿಕ ಸಂಘಟನೆ ಇದ್ದಾವೆ, ಇನ್ನು ಕೆಲವು ಬೇರೆ ಬೇರೆ ಸಂಘಟನೆಗಳಿದ್ದಾವೆ. ದಲಿತ ಸಂಘರ್ಷ ಸಮಿತಿ ಇದೆ, ವಿದ್ಯಾರ್ಥಿ ಸಂಘಟನೆ SFI ಇದೆ. ಈ ಥರದ ಎಲ್ಲ ಸಂಘಟನೆಗಳು ಯಾರೇ ಬಂದು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿಕೊಂಡ್ರು ಅವ್ರಿಗೆ ಊಟ ವಸತಿ ಸಂಪೂರ್ಣ ನಮ್ಮದೇ ಫ್ರೀ, ಸಂಪೂರ್ಣ. ಇಷ್ಟು ಖರ್ಚನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ತಮ್ಮ ದುಡಿಮೆಯ 10 ಭಾಗವನ್ನು ಈ ವೇದಿಕೆಗೆ ಕೊಡ್ತಿದ್ದಾರೆ. ನಾನು ನಿಮ್ಮನ್ನ ಪ್ರಶ್ನಿಸ್ತೀನಿ, ಇಡೀ ಭಾರತದಲ್ಲಿ ಯಾವ ರಾಜಕಾರಣಿ ತನ್ನ ದುಡಿಮೆಯ 10 ಭಾಗವನ್ನು ಸಮಾಜ ಕಟ್ಟುವ ಕೆಲಸಕ್ಕೆ ಮುಕ್ತವಾಗಿ ಕೊಡ್ತಿದ್ದಾರೆ ಹೇಳಿ? ಒಂದು ಉದಾಹರಣೆ ತೋರಿಸಿ. ನಾನು ಗುಡಿ ಗುಂಡಾರಿ ಕೊಡ್ಬೋದು, ಅವ್ರ ಜಾತಿಯರಿಗೆ ಕೊಡ್ಬೋದು. ಆದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಮಾಜಾಭಿವೃದ್ಧಿಗಾಗಿ ಈ ಥರದ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಅವರು ಇದನ್ನು ಹೇಳ್ಕೊಂಡಿಲ್ಲ. ಇವತ್ತೇನಾರು ಅವ್ರು ಬಂದರೆ, ಭಾಳ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬಂದರೆ ಪ್ಲಾಟ್ಫಾರ್ಮ್ ಇಲ್ಲಿ ಬಂದು ಕೂರೋದಿಲ್ಲ. ಅವರು ಹಿಂದೆ ಕೂತ್ಕೊಂತಾರೆ, ಅಲ್ಲಿ ಕೂತ್ಕೊಂಡು ಭಾಷಣ ಕೇಳ್ತಾರೆ ಕೂತ್ಕೊಂಡು. ಅಷ್ಟು ಸಜ್ಜನಿಕೆ ಇಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ವೈಚಾರಿಕ ಕ್ರಾಂತಿಯನ್ನು ಇವತ್ತು ಸೃಷ್ಟಿಸಿದ್ದಾರೆ. ಈ ಭಾಗದಲ್ಲಿ ನಾವು ಇನ್ನೂ ದೃಢ ಹೆಜ್ಜೆ ನೀಡಲಿಕ್ಕಾಗಿಲ್ಲ. ಇದು ನಿಸ್ವಾರ್ಥ ಸ್ನೇಹಿತರೆ. ಇನ್ನೊಂದು ಭಾಳ ಮುಖ್ಯವಾದ, ಇದು ರಾಜಕೀಯೇತರವಾದ ಸಂಘಟನೆ. ರಾಜಕೀಯಕ್ಕೂ ನಮ್ಮ ವೇದಿಕೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಭಾಳ ಜನರು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಗಿದ್ದಾರೆ, ಇದು ಕಾಂಗ್ರೆಸ್ಸಿನ ಮುಖವಾಣಿ ಅಂತ ಭಾವಿಸ್ಬೋದಿವು. ಅದಕ್ಕೂ ಇದಕ್ಕೂ ಯಾವ ರೀತಿಯ ಸಂಬಂಧನಿಲ್ಲ. ನಾವು ಅವರು ಏನು ಮಾತಾಡಿದ್ರು ಒಂದೇ ಒಂದು ಮಾತು, ಇಬ್ಬರೇ ಕೂತು ಮಾತಾಡಿದ್ರು ಒಂದೇ ಒಂದು ರಾಜಕೀಯ ಮಾತು ನಮ್ಮ ನಡುವೆ ಸುಳಿಯೋದಿಲ್ಲ.
ಸಂಪೂರ್ಣ ಬಂಧುತ್ವಕ್ಕೆ ಪೂರಕವಾದಂಥ ಚಟುವಟಿಕೆ ಬಗ್ಗೆನೇ ಮಾತುಗಳಿರ್ತವೆ. ಹಾಗಾಗಿ ಇದು ರಾಜಕೀಯವೇತರವಾದಂಥದ್ದು, ಸ್ವಾರ್ಥರಹಿತವಾದದ್ದು. ನಮಗಿರುವ ಏಕೈಕ ಸ್ವಾರ್ಥ ಅಂದರೆ ನಾವು ಹೇಗೆ ಇವತ್ತು ಒಂದು ಮುಖ್ಯವಾಹಿನಿ ಬಂದಿವೋ ನಮ್ಮ ಮಕ್ಕಳು ಕೂಡ ಹಾಗೆ ಮುಖ್ಯವಾಹಿನಿ ಬರಿಬೇಕು. ಕುದ್ಮಾಲ್ ರಂಗರಾವ್ ಕನಸು ಯಾವುದು? ಆವತ್ತಿನ ದಿನಮಾನದೊಳಗೆ ನಡೆದಾಡಿಕೊಂಡು ಸೈಕಲ್ ತುಳ್ಕೊಂಡು ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡಿ ಹಣ ಸಂಗ್ರಹಿಸಿ ಅಸ್ಪೃಶ್ಯ ಪ್ರಧಾನವಾಗಿ ಮಕ್ಕಳುಗಳನ್ನ ಶೈಕ್ಷಣಿಕ ಅಭಿವೃದ್ಧಿ ಮಾಡಿದೆ. ಯಾಕಂದರೆ ಶಿಕ್ಷಣ ಒಂದೇ ಆಶಾ ಕಿರಣ, ಬೇರೆ ಇನ್ಯಾವುದೂ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಮಕ್ಕಳನ್ನು ಬೆಳೆಸರು. ಅವ್ರು ಹೇಳುವ ಮಾತು ನಿಮಗೆಲ್ಲರೂ ಕೂಡ ಗೊತ್ತಿದೆ. ಮಕ್ಕಳೇ, ನಾನು ನಾಳೆ ನಡ್ಕೊಂಡು ನೀವೆಲ್ಲ ಬೆಳೆದು ದೊಡ್ಡವರಾಗಿ ದೊಡ್ಡ ಕಾರಣವಾಗಿ ಬರ್ರಂತ ಹೋದರೆ ನಾನು ನಡ್ಕೊಂಡೋಗ ಹಾದಿ ಒಳಗೆ ನಿಮ್ಮ ಕಾರಿನ ಧೂಳು ನನ್ನ ನೆತ್ತಿ ಮೇಲೆ ಬಿದ್ದರೆ ನನ್ನ ಬದುಕು ಸಾರತಕ್ಕ ಅಂತ ಭಾವಿಸ್ಕೊಂತಾರೆ. ಅವ್ರ ಸಮಾಧಿ ಮೇಲೆ ಅದೇ ಮಾತಿದ್ದಲ್ಲ ಇವತ್ತು ಕೂಡ. ಮಾನವ ಬಂಧುತ್ವ ವೇದಿಕೆ ಅನಿಸು ಅದೇನೆ. ನಿಮ್ಮ ಮಕ್ಕಳು ಈ ಸಮಾಜದ ಶೋಷಿತ ಮಕ್ಕಳುಗಳು ಕೂಡ ನಿಮ್ಮಟ್ಟಿಗಳಿಗೆ ಅವರು ಖುಷಿಯಿಂದ ಸಂಭ್ರಮವಾಗಿ ಆರ್ಥಿಕವಾಗಿ ಸದೃಢರಾಗಿ ಒಂದು ಉದ್ಯೋಗದಲ್ಲೋ ಒಂದು ಉದ್ಯಮದಲ್ಲೋ ಅವರು ಮುಂದುವರೆದ್ರೆ ನಿಜಕ್ಕೂ ಸಂಭ್ರಮದ ಸಂಗತಿ. ಮಾನವ ಬಂಧುತ್ವ ವೇದಿಕೆ ನಿಮ್ಮಿಂದ ನಿರೀಕ್ಷೆ ಮಾಡೋದು ಯಾವುದನ್ನಪ್ಪ ಅಂದರೆ ಇದನ್ನು. ಈ ಕಾರಣಕ್ಕೋಸ್ಕರ ಸಂಗಾತಿಗಳೇ, ಇವತ್ತು ಇಷ್ಟು ಜನ ನೀವಿಲ್ಲಿ ಬಂದರೂ ಎಲ್ಲರೂ ಕೂಡ ಈ ಸಮಾಜದ ಮುಖ್ಯವಾಹಿನಿಯಲ್ಲಿರುವಂಥವ್ರು. ನೀವೆಲ್ಲ 1000 ಜನನ ಸಂಗ್ರಹಿಸುವ ಅಥವಾ ಅವ್ರ ಮೇಲೆ ಪ್ರಭಾವ ಬೀರುವಷ್ಟು ಸಾಮರ್ಥ್ಯ ಇರುವಂಥ ಜನರು ನೀವೆಲ್ಲರೂ ಕೂಡ ನಮ್ಮ ಮಾನವ ಬಂಧುತ್ವ ವೇದಿಕೆ ಸಹಕಾರಿಯಾಗಿದ್ದೀರಿ. ನಿಮ್ಮ ಸಹಕಾರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಭಾಗದಲ್ಲಿ ನಮ್ಮದೊಂದು ತರಬೇತಿ ಕೇಂದ್ರವನ್ನು ಮಾಡಬೇಕನ್ನೋದು ಸನ್ಮಾನ್ಯ ಸತೀಶ್ ಜಾರಕಿಹೊಳಿದು ಒಂದು ಕನಸು. ಈ ಭಾಗದಲ್ಲಿ ನಾವು ಒಂದು ಜಾಗಕ್ಕೋಸ್ಕರ ಹುಡುಕಾಟ ಮಾಡ್ತಿದ್ದೀವಿ. ನಮಗೆ ಸಮರ್ಥವಾದ ಜಾಗ ಸಿಕ್ಕಿಲ್ಲ. ನಮಗೆ ಜಾಗ ಸಿಕ್ಕರೆ ನಮ್ಮದೇ ಬಿಲ್ಡಿಂಗ್ ಬರ್ತದೆ, ನಮ್ಮ ಎಂಪ್ಲಾಯೀಸ್ ಬರ್ತಾರೆ. ಆದರೂ ಖರ್ಚು ವೆಚ್ಚ ಸಂಪೂರ್ಣ ಎಷ್ಟೇ ಬಂದರೂ ಸತೀಶ್ ಜಾರಕಿಹೊಳಿ ಮಾಡ್ತಾರೆ. ಯಾವುದೇ ಸಂಘಟನೆ ಎಷ್ಟೇ ಜನ ಹೋಗಿ ಕಾರ್ಯಕ್ರಮ ಮಾಡಿಕೊಂಡ್ರು ಅದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಹರಿಹರದಲ್ಲಿ 9ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ಕೃಷ್ಣಪ್ಪನ ಜಯಂತಿ. 300 ಜನ ಬರ್ತಾರೆ, 350 ಜನ ಬರ್ತಾರೆ. ಅಷ್ಟು ಖರ್ಚನ್ನು ಮಾನವ ಬಂಧುತ್ವ ವೇದಿಕೆಯನ್ನು ಭರಿಸುತ್ತೆ. ಸಂಗಾತಿಗಳೇ, ನೀವೆಲ್ಲ ಮನಸ್ಸು ಮಾಡಿ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾಗಿ ಒಂದು ಸೆಂಟರ್ ಮಾಡಲಿಕ್ಕೆ ಪೂರಕವಾಗಿ ಒಂದು ಜಾಗವನ್ನು ನೀವು ತೋರಿಸಿದರೆ ಜಾರಕಿಹೊಳಿ ಅವರು ಈ ಭಾಗದೊಳಗೆ ಜಯಪ್ರಕಾಶ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಸಾಹೇಬ್ರ ಬಗ್ಗೆ. ತಾವೆಲ್ಲ ಮನಸ್ಸು ಮಾಡಿ ಈ ಭಾಗದಲ್ಲಿ ಒಂದು ಸೆಂಟರ್ ಮಾಡಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ರೆ ನಿಜಕ್ಕೂ ಅದು ಸಂತೋಷಕ್ಕೆ ಅಂತ ಭಾವಿಸ್ತೇನೆ. ಅದ್ರ ಜೊತೆಗೆ ನಮ್ಮ ಸೆಂಟರ್ ಆಗೋವರೆಗೂ ಈ ಥರದ ಚಟುವಟಿಕೆಯನ್ನು ಸತೀಶ್ ಮತ್ತು ಸಂಗಾತಿ ಎಲ್ಲರೂ ಸೇರಿಕೊಂಡು ಪ್ರತಿ ತಿಂಗಳು ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ಹೊಸವರನ್ನು ಕರ್ಕೊಂಬಂದು ಇದರ ನಡುವೆ ವಿಚಾರಶೀಲತೆಯನ್ನು ಈ ಕೆಲವರು ಪೇಪರ್ ಪ್ರೆಸೆಂಟ್ ಮಾಡೋಕ್ಕೆ ಬಂದಿದೆ ಸಂಗಾತಿಗಳು. ನೀವೆಲ್ಲರೂ ಕೂಡ ವೈಚಾರಿಕವಾಗಿ ಈ ನಾಡನ್ನು ಹೆಚ್ಚು ಬೆಳೆಸಲಿಕ್ಕೆ ಪೂರಕವಾಗಿ ತರಬೇತಿಗಳು ಆಗಲಿ ಅಂತ ನಂಬ್ಕೊಂತೀನಿ ನಾನು. ಇದರ ಸಂಪೂರ್ಣ ಖರ್ಚನ್ನು ಪ್ರತಿ ತಿಂಗಳ ಖರ್ಚನ್ನು ಕೂಡ ಮಾನವ ಬಂಧುತ್ವ ವೇದಿಕೆ ಭರಿಸುತ್ತೆ. ನೀವೆಲ್ಲರೂ ಕೂಡ ಬಂಧುತ್ವದ ಸಂಗಾತಿಗಳಾಗಿ ನಿರಂತರ ನಮ್ಮ ಒಟ್ಟಿಗೆ ಇರಬೇಕಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.